ಧನುರಾಶಿಯವರೇ, ನಿಮ್ಮ ಜೀವನದ ಯಾವುದೋ ಒಂದು ಆಳವಾದ ಕ್ಷಣದಲ್ಲಿ ನಿಮ್ಮ ಆತ್ಮವೇ ಈ ಮಾತುಗಳನ್ನು ಕೇಳಬೇಕೆಂದು ನಿರ್ಧರಿಸಿದೆ. ಇದು ನೀವು ಸಮಯ ಕಳೆಯಲು ಆಯ್ದ ಧ್ವನಿಯಲ್ಲ, ಇದು ವಿಧಿಯ ಕರೆಯಾಗಿದೆ. ಜನವರಿ ಮತ್ತು ಫೆಬ್ರವರಿ ನಡುವೆ ಹರಿಯುವ ಈ ಅವಧಿ ಸಾಮಾನ್ಯ ಕಾಲವಲ್ಲ. ಇದು ದಿನಗಳು ಕಳೆಯುವ ಸಮಯವಲ್ಲ, ಇದು ಜೀವನದ ದಿಕ್ಕು ತಿರುಗುವ ಸಮಯ. ನೀವು ಈ ಮಾತುಗಳನ್ನು ಕೇಳುವಾಗ ಮನಸ್ಸಿನಲ್ಲಿ ಒಂದು ಮೌನ ಕಂಪನ, ಹೃದಯದಲ್ಲಿ ಒಂದು ಅಸ್ಪಷ್ಟ ಭಾವನೆ ಮೂಡುತ್ತಿದ್ದರೆ ಅದೇ ಸಾಕ್ಷಿ. ವಿಧಿಯೇ ನಿಮ್ಮೊಂದಿಗೆ ಮಾತನಾಡುತ್ತಿದೆ. ಈ ಧ್ವನಿಯನ್ನು ಅರ್ಧದಲ್ಲೇ ಬಿಟ್ಟು ಹೋಗುವ ಮನಸ್ಸು ಬಂದರೂ ನಿಮ್ಮ ಆತ್ಮ ಅದನ್ನು ಒಪ್ಪುವುದಿಲ್ಲ, ಏಕೆಂದರೆ ಈ ಸಮಯ ನಿಮ್ಮ ಜೀವನದ ತಿರುವು. ಧನುರಾಶಿಯವರೇ, ನೀವು ಸದಾ ಮುಂದಕ್ಕೆ ನೋಡುವವರು. ಹಳೆಯ ನೋವುಗಳನ್ನು ಹಿಡಿದುಕೊಂಡು ಕುಳಿತವರು ನೀವಲ್ಲ. ಆದರೂ ಕಳೆದ ಕೆಲವು ಕಾಲದಲ್ಲಿ ನಿಮ್ಮೊಳಗೆ ಒಂದು ವಿಚಿತ್ರ ಭಾರ ನೆಲೆಸಿತ್ತು. ನೀವು ನಗುತ್ತಾ ಮುಂದೆ ಸಾಗಿದರೂ ಒಳಗೊಳಗೆ ಒಂದು ಪ್ರಶ್ನೆ ನಿಮ್ಮನ್ನು ಕಾಡುತ್ತಲೇ ಇತ್ತು. ಯಾಕೆ ನನ್ನ ಪ್ರಯತ್ನಗಳು ಪೂರ್ಣವಾಗಿ ಫಲ ನೀಡುತ್ತಿಲ್ಲ ಎಂಬ ಪ್ರಶ್ನೆ. ನೀವು ನಂಬಿದ್ದ ದಾರಿಗಳು ಮಧ್ಯದಲ್ಲೇ ಮುರಿದು ಬಿದ್ದವು. ನೀವು ನಂಬಿದ್ದವರು ದೂರವಾದರು. ನೀವು ನಿಷ್ಠೆಯಿಂದ ಹಿಡಿದ ತತ್ವಗಳು ಕೆಲವೊಮ್ಮೆ ನಿಮ್ಮನ್ನೇ ಒಂಟಿಯಾಗಿಸಿದವು. ನೀವು ಯಾವಾಗಲೂ ಸತ್ಯದ ಕಡೆ ನಿಂತವರು. ಆದರೆ ಸತ್ಯ ನಿಂತಿದ್ದ ಜಾಗದಲ್ಲಿ ನೀವು ಒಬ್ಬರೇ ಉಳಿದ ಕ್ಷಣಗಳು ನಿಮ್ಮ ಮನಸ್ಸನ್ನು ಮೌನವಾಗಿ ನೋಯಿಸಿವೆ. ಆದರೆ ಈ ಎಲ್ಲವೂ ಕಾರಣವಿಲ್ಲದೆ ನಡೆದಿಲ್ಲ. ಈ ಮಾತುಗಳು ಯಾದೃಚ್ಛಿಕವಲ್ಲ. ಜನವರಿ ತಿಂಗಳ ಆರಂಭ ಆತ್ಮಿಕವಾಗಿ ಅತ್ಯಂತ ಮಹತ್ವದ ಸಮಯ. ಹೊಸ ವರ್ಷದ ಮೊದಲ ದಿನಗಳಲ್ಲೇ ಕರ್ಮದ ಹಳೆಯ ಲೆಕ್ಕಗಳು ಮೇಲಕ್ಕೆ ಬರುತ್ತವೆ. ಸಂಕಷ್ಟಿ ಚತುರ್ಥಿಯ ದಿನ ಜನವರಿ 2026 ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಆದರೆ ಮೌಲ ಬದಲಾವಣೆ ಆರಂಭವಾಗುತ್ತದೆ. ಇದು ಹೊರಗೆ ದೊಡ್ಡ ಸದ್ದು ಮಾಡುವ ಘಟನೆಯಲ್ಲ, ಇದು ನಿಮ್ಮೊಳಗಿನ ನಂಬಿಕೆಯನ್ನು ಮರುಸ್ಥಾಪಿಸುವ ಪ್ರಕ್ರಿಯೆ. ನೀವು ನಿಮ್ಮೊಳಗೆ ಕಳೆದುಕೊಂಡಿದ್ದ ಆಶೆಯನ್ನು ನಿಧಾನವಾಗಿ ಮತ್ತೆ ಕಂಡುಕೊಳ್ಳುತ್ತೀರಿ. ನಿಮ್ಮ ದಾರಿಯ ಬಗ್ಗೆ ನಿಮಗೇ ಅನುಮಾನ ಬಂದಿದ್ದರೆ ಆ ಅನುಮಾನ ಕರಗಲು ಆರಂಭವಾಗುತ್ತದೆ. ಇದು ಗಣಪತಿಯ ಕೃಪೆಯಿಂದ ಆರಂಭವಾಗುವ ಅಡ್ಡಿ ನಿವಾರಣೆಯ ದಾರಿ. ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥವಾಗದಂತೆ ತಡೆಯಾಗಿ ನಿಂತಿದ್ದ ಶಕ್ತಿಗಳು ನಿಧಾನವಾಗಿ ಹಿಮ್ಮೆಟ್ಟುತ್ತವೆ. ಈ ಅವಧಿ ಕರ್ಮ ಶುದ್ಧೀಕರಣ ಮತ್ತು ಆತ್ಮಿಕ ಜಾಗೃತಿಯ ನಡುವಿನ ಅಪರೂಪದ ಸೇತುವೆ. ಶಿವತತ್ವ ಈ ಸಮಯದಲ್ಲಿ ಮೌನವಾಗಿ ಆದರೆ ಅತ್ಯಂತ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿವನು ನಿಮ್ಮನ್ನು ತಕ್ಷಣ ಎತ್ತಿ ನಿಲ್ಲಿಸುವುದಿಲ್ಲ. ಅವನು ಮೊದಲು ನಿಮ್ಮೊಳಗಿನ ಅಸತ್ಯವನ್ನು ತೆಗೆದುಹಾಕುತ್ತಾನೆ. ನೀವು ಹಿಂದೆ ಅನುಭವಿಸಿದ ವಿಳಂಬಗಳು, ನಿರಾಸೆಗಳು, ಗೊಂದಲಗಳು ಶನಿಯ ಪಾಠಗಳಾಗಿದ್ದವು. ಶನಿ ಎಂದರೆ ಶಿಕ್ಷೆಯಲ್ಲ, ನ್ಯಾಯ. ನಿಮ್ಮ ಅತಿಯಾದ ನಿರೀಕ್ಷೆಗಳನ್ನು ಮೃದುವಾಗಿಸಲು, ನಿಮ್ಮ ಧೈರ್ಯವನ್ನು ಸಹನೆಯ ಮೂಲಕ ಗಟ್ಟಿ ಮಾಡಲು, ನಿಮ್ಮ ನಂಬಿಕೆಯನ್ನು ಆಳಕ್ಕೆ ಇಳಿಸಲು ಈ ಪಾಠಗಳು ಅಗತ್ಯವಿತ್ತು. ಗುರು ಧನುರಾಶಿಯ ಅಧಿಪತಿ. ಆದ್ದರಿಂದ ಈ ಅವಧಿಯಲ್ಲಿ ಗುರುವಿನ ಪ್ರಭಾವ ನಿಮಗೆ ಅತ್ಯಂತ ಆಳವಾಗಿ ಅನುಭವವಾಗುತ್ತದೆ. ಗುರು ಎಂದರೆ ದಾರಿ ತೋರಿಸುವ ಬೆಳಕು. ಜನವರಿ 6 ನಂತರ ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ. ಯಾರೋ ಹೇಳುವ ಒಂದು ಮಾತು, ನೀವು ಓದುವ ಒಂದು ವಿಚಾರ, ನೀವು ಅನುಭವಿಸುವ ಒಂದು ಘಟನೆ ನಿಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವು ಹಿಂದೆ ಗೊಂದಲದಿಂದ ಮುಂದೂಡಿದ ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಬರಲು ಆರಂಭವಾಗುತ್ತದೆ. ಇದು ಯಾದೃಚ್ಛಿಕವಲ್ಲ, ನಿಮ್ಮ ಆತ್ಮ ಮುಂದಿನ ಹಂತಕ್ಕೆ ಸಿದ್ಧವಾಗುತ್ತಿದೆ. ರಾಹು ಮತ್ತು ಕೇತು ಈ ಅವಧಿಯಲ್ಲಿ ನಿಮ್ಮೊಳಗಿನ ಗುಪ್ತ ಭಯಗಳನ್ನು ಮೇಲಕ್ಕೆ ತರುತ್ತವೆ. ನೀವು ತಪ್ಪುದಾರಿ ಹಿಡಿಯುವ ಭಯ, ನಿಮ್ಮ ನಂಬಿಕೆ ವ್ಯರ್ಥವಾಗಿ ಬಿಡುತ್ತದೆಯೇ ಎಂಬ ಆತಂಕ, ಮತ್ತೆ ಶೂನ್ಯದಿಂದ ಆರಂಭಿಸಬೇಕಾಗುತ್ತದೆಯೇ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇದು ಸುಲಭವಲ್ಲ, ಆದರೆ ಇದು ಅಗತ್ಯ. ಈ ಅವಧಿಯಲ್ಲಿ ನಡೆಯುವ ಘಟನೆಗಳು ಯಾದೃಚ್ಛಿಕವಲ್ಲ ಎಂಬುದನ್ನು ನಿಮ್ಮ ಹೃದಯಕ್ಕೆ ಮತ್ತೆ ಮತ್ತೆ ಹೇಳಿಕೊಳ್ಳಿ. ಇದು ನಿಮ್ಮನ್ನು ದಿಕ್ಕು ತಪ್ಪಿಸಲಲ್ಲ, ನಿಮ್ಮ ನಿಜವಾದ ದಿಕ್ಕು ತೋರಿಸಲು. ಸೂರ್ಯ ನಿಮ್ಮ ಆತ್ಮ ಮತ್ತು ಆತ್ಮಗೌರವದ ಸಂಕೇತ. ಈ ಅವಧಿಯಲ್ಲಿ ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತವೆ. ನೀವು ಸತ್ಯಕ್ಕಾಗಿ ನಿಂತಾಗ ಬೆಂಬಲ ಸಿಗದ ಕ್ಷಣಗಳು ಬರಬಹುದು. ಆದರೆ ಇದೇ ಸಮಯದಲ್ಲಿ ನಿಮ್ಮೊಳಗಿನ ನಾಯಕತ್ವ ಮತ್ತು ಮಾರ್ಗದರ್ಶಕ ಶಕ್ತಿ ಜಾಗೃತಗೊಳ್ಳುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ನೀವು ಹಿಂದೆ ಅನುಭವಿಸಿದ ಅಸ್ಥಿರತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಜನವರಿ ಅಂತ್ಯದ ವೇಳೆಗೆ ನಿಮ್ಮ ನಿಲುವಿಗೆ ಗೌರವ ಸಿಗಲು ಆರಂಭವಾಗುತ್ತದೆ. ಫೆಬ್ರವರಿ ಆರಂಭದಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಇತರರಿಗೂ ದಿಕ್ಕು ತೋರಿಸುತ್ತವೆ. ಚಂದ್ರನು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾನೆ. ಧನುರಾಶಿಯವರ ಮನಸ್ಸು ಸದಾ ಭವಿಷ್ಯದತ್ತ ಓಡುವ ಸ್ವಭಾವದ್ದು. ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳು ಕೆಲವೊಮ್ಮೆ ಅತಿಯಾದ ಆಶಾವಾದದ ರೂಪದಲ್ಲಿ, ಕೆಲವೊಮ್ಮೆ ಅಸಹಜ ಮೌನದ ರೂಪದಲ್ಲಿ ಕಾಣಿಸಬಹುದು. ಇದು ಸಹಜ. ಇದು ಮನಸ್ಸಿನ ಪುನಃಸಂಯೋಜನೆ. ನೀವು ಬಹಳ ದಿನಗಳಿಂದ ನಿಮ್ಮ ಮನಸ್ಸನ್ನು ವಿಶ್ರಾಂತಿಗೆ ಬಿಟ್ಟಿಲ್ಲ. ಈಗ ಅದಕ್ಕೆ ಅವಕಾಶ ನೀಡುವ ಸಮಯ.
ಮಹಾಶಿವರಾತ್ರಿ ಈ ಅವಧಿಯ ಅಂತ್ಯವಲ್ಲ, ಅದು ಸಂಪೂರ್ಣ ಪರಿವರ್ತನೆಯ ಶಿಖರ. ಫೆಬ್ರವರಿ 15, 2026 ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಬದಲಾವಣೆ ಸಂಭವಿಸುತ್ತದೆ. ನಿಮ್ಮೊಳಗಿನ ಹಳೆಯ ನಿರಾಸೆ, ನಿಮ್ಮ ನಂಬಿಕೆಗೆ ಬಿದ್ದ ಬಿರುಕು, ನಿಮ್ಮ ಮನಸ್ಸಿನ ದಣಿವು ಎಲ್ಲವೂ ಶಿವನ ಕೃಪೆಯಿಂದ ಭಸ್ಮವಾಗಲು ಆರಂಭವಾಗುತ್ತವೆ. ಶಿವನು ಮೌನ ರಕ್ಷಕ. ಅವನು ನಿಮ್ಮ ಕನಸುಗಳನ್ನು ಕಿತ್ತುಕೊಳ್ಳುವುದಿಲ್ಲ, ಅವನು ಅವುಗಳಿಗೆ ಹೊಸ ಅರ್ಥ ನೀಡುತ್ತಾನೆ. ಈ ದಿನದ ನಂತರ ನೀವು ಹಿಂದಿನವರಂತೆ ಇರಲಾರಿರಿ. ನಿಮ್ಮ ನಂಬಿಕೆಗೆ ಹೊಸ ಬಲ ಸಿಗುತ್ತದೆ. ಆರ್ಥಿಕವಾಗಿ ಈ ಅವಧಿ ನಿಮಗೆ ಎಚ್ಚರಿಕೆ ಜೊತೆಗೆ ವಿಸ್ತರಣೆಯ ಸೂಚನೆ ನೀಡುತ್ತದೆ. ಜನವರಿ ಮೊದಲಾರ್ಧದಲ್ಲಿ ಹಣದ ವಿಷಯದಲ್ಲಿ ಕೆಲವು ಗೊಂದಲಗಳಿರಬಹುದು, ಆದರೆ ಇದು ನಿಮ್ಮನ್ನು ಜವಾಬ್ದಾರಿಯನ್ನು ಕಲಿಸಲು. ಫೆಬ್ರವರಿ ಆರಂಭದಿಂದ ನಿಧಾನವಾಗಿ ಸ್ಥಿರತೆ ಮತ್ತು ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ನೀವು ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ಹಣಕಾಸಿನ ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಮೇಲೆ ಪ್ರಭಾವ ಬೀರುತ್ತವೆ. ಈ ಸಮಯ ನಿಮ್ಮ ಜೀವನದ ತಿರುವು ಎಂಬುದನ್ನು ಮರೆಯಬೇಡಿ. ಸಂಬಂಧಗಳ ವಿಷಯದಲ್ಲಿ ಸತ್ಯ ಮತ್ತು ಅರ್ಥದ ಹುಡುಕಾಟ ನಡೆಯುವ ಕಾಲ ಇದಾಗಿದೆ. ನೀವು ಕೇವಲ ಒಡನಾಟಕ್ಕಾಗಿ ಸಂಬಂಧ ಉಳಿಸಿಕೊಂಡಿದ್ದರೆ ಈಗ ಆ ಸ್ಥಿತಿ ಬದಲಾಗುತ್ತದೆ. ಕೆಲವು ಸಂಬಂಧಗಳು ದೂರವಾಗಬಹುದು, ಆದರೆ ಅವು ನಷ್ಟವಲ್ಲ, ಅವು ನಿಮ್ಮ ಆತ್ಮದ ಬೆಳವಣಿಗೆಗೆ ಅಗತ್ಯವಾದ ಮುಕ್ತತೆ. ಶಿವನು ನಿಮ್ಮ ಜೀವನದಿಂದ ಅರ್ಥವಿಲ್ಲದ ಬಂಧನಗಳನ್ನು ಬಿಡಿಸುತ್ತಿದ್ದಾನೆ. ಫೆಬ್ರವರಿ ನಂತರ ನಿಮ್ಮ ಜೀವನಕ್ಕೆ ಬರುವವರು ನಿಮ್ಮ ಮೌಲ್ಯಗಳನ್ನು ಹಂಚಿಕೊಳ್ಳುವವರಾಗಿರುತ್ತಾರೆ. ಈ ಮಾತುಗಳನ್ನು ನಿರ್ಲಕ್ಷಿಸಬೇಡಿ, ಇವು ನಿಮ್ಮ ಭವಿಷ್ಯಕ್ಕೆ ದಿಕ್ಸೂಚಿ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಮುಂದಿನ ದಾರಿಯನ್ನು ರೂಪಿಸುತ್ತದೆ. ಬೆಳಗಿನ ಜಾವದಲ್ಲಿ ಶಿವನ ನಾಮಸ್ಮರಣೆ ಮಾಡಿ, ಒಂದು ದೀಪವನ್ನು ಹಚ್ಚಿ ನಿಮ್ಮೊಳಗಿನ ಅಶಾಂತಿಯನ್ನು ಬೆಳಕಿಗೆ ಒಪ್ಪಿಸಿ. ಸೋಮವಾರಗಳಂದು ಸಾಧ್ಯವಾದಲ್ಲಿ ನೀರು ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಇದು ಗ್ರಹಶಾಂತಿಯಷ್ಟೇ ಅಲ್ಲ, ನಿಮ್ಮ ಆತ್ಮಶಾಂತಿಯ ಸಾಧನೆಯೂ ಹೌದು. ಶಿವಮಂತ್ರವನ್ನು ಜಪಿಸುವಾಗ ಪದಗಳಿಗಿಂತ ನಿಮ್ಮ ಭಾವ ಮುಖ್ಯ. ನಿಮ್ಮ ಪ್ರಶ್ನೆಗಳು, ನಿಮ್ಮ ಆಶೆಗಳು, ನಿಮ್ಮ ಕೃತಜ್ಞತೆ ಎಲ್ಲವನ್ನೂ ಅವನ ಮುಂದೆ ಇಡಿ. ದಾನ ಎಂದರೆ ದೊಡ್ಡ ಮೊತ್ತವಲ್ಲ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾರ್ಗ ತಪ್ಪಿದವರಿಗೆ ಸಹಾಯ ಮಾಡುವ ಮನಸ್ಸು ಸಾಕು. ಇದು ಶನಿಯ ನ್ಯಾಯವನ್ನು ಸಂತೃಪ್ತಿಪಡಿಸುತ್ತದೆ. ಶಿಸ್ತು, ಸತ್ಯ ಮತ್ತು ಧೈರ್ಯ ಈ ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಬಲಗಳು. ಧನುರಾಶಿಯವನೇ, ನೀವು ಒಂಟಿಯಲ್ಲ. ನಿಮ್ಮ ಪ್ರತಿಯೊಂದು ಮೌನ ಪ್ರಶ್ನೆಯನ್ನು ವಿಧಿ ಕೇಳಿದೆ. ನಿಮ್ಮ ನೋವಿಗೂ ಕಾರಣವಿತ್ತು, ಅದು ನಿಮ್ಮನ್ನು ಇಲ್ಲಿಗೆ ತರುವುದಕ್ಕಾಗಿ. ಈ ಅವಧಿ ನಿಮ್ಮ ಜೀವನಕ್ಕಾಗಿ. ಶಿವನು ನಿಮ್ಮ ದಾರಿಯನ್ನು ಬದಲಾಯಿಸುತ್ತಿದ್ದಾನೆ. ನೀವು ಈಗ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲದಿದ್ದರೂ ನಂಬಿಕೆಯಿಡಿ. ಮಹಾಶಿವರಾತ್ರಿಯ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ದಿನಗಳನ್ನು ನಿಮ್ಮ ಆತ್ಮಯಾತ್ರೆಯ ಆರಂಭ ಎಂದು ಕರೆಯುತ್ತೀರಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಧೈರ್ಯ, ಜೀವನಕ್ಕೆ ದಿಕ್ಕು ದೊರಕಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ರಕ್ಷಿತವಾಗಿರಲಿ. ನಿಮ್ಮ ದಾರಿ ಬೆಳಕಿನಿಂದ ತುಂಬಿರಲಿ. ಹರ ಹರ ಮಹಾದೇವ. ಧನ್ಯವಾದಗಳು.